ಹೆಲೋ ಫ್ರೆಂಡ್ಸ್, ಜನರಲ್ ನಾಲೆಜ್ ಆ್ಯಂಡ್ ಟೆಕ್ನಾಲಜಿ ವಿಡಿಯೋಗಳು ಕನ್ನಡದಲ್ಲಿ. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಜಿ ಟೆಕ್ ಕನ್ನಡ. ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ನೋಡ್ಬೋದು ಈ ರೀತಿ ನಿಮ್ಮ ಓನ್ ಫೋಟೋಗಳಿಗೆ ಈ ಎಫೆಕ್ಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಸೊ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋ ನಾನು ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ಎಷ್ಟು ಅದ್ಭುತವಾಗಿ ಅಮೇಝಿಂಗ್ ಆಗಿ ವಿಡಿಯೋ ಬರ್ತಿದೆ ಅಂತ. ಸೊ ಈ ರೀತಿ ಎಫೆಕ್ಟ್ ಅನ್ನು ನಿಮ್ಮ ಮೊಬೈಲಲ್ಲಿ ನಿಮ್ಮ ಓನ್ ಫೋಟೋಗಳು ಕ್ರಿಯೇಟ್ ಮಾಡಬೇಕು ಅಂದರೆ ನಿಮ್ಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಹಾಗೆ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ಬೇಕಾಗುತ್ತೆ. ಆ ಗ್ರೀನ್ ಸ್ಕ್ರೀನ್ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಿಮ್ಗೆ ಸಿಗ್ಲಿಲ್ಲ ಅಂದರೆ ನನ್ನ ಮಿಸ್ಟರ್ ಗುಣ ಇನ್ಸ್ಟಾಗ್ರಾಮ್ ಅಕೌಂಟ್ ಆದ ನನ್ನ ಮಿಸ್ಟರ್ ಗುಣನಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಲಿಂಕನ್ನು ಸೆಂಡ್ ಮಾಡ್ಕೊಡ್ತೀನಿ. ಹಾಗೆ ಕೈನ್ಮಾಸ್ಟರ್ ಫುಲ್ ವರ್ಷನ್ ಅಪ್ಲಿಕೇಶನ್ ನಿಮ್ಮ ಹತ್ರ ಇಲ್ಲ ಅಂದ್ರೂ ನನಗೊಂದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಒಂದು ಮೆಸೇಜ್ ಮಾಡಿ ಅದ್ರ ಲಿಂಕನ್ನು ನಾನು ನಿಮ್ಗೆ ಸೆಂಡ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿಲ್ಲ ಅಂದರೆ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡ್ಬೋದು ನೀವೀಗ ಈ ರೀತಿ ಮಾಡಬೇಕು ಅಂದರೆ ನಾನು ಹೇಳಿದ್ನಲ್ಲ, ಸೊ ಆ್ಯಪ್ ಲಿಂಕನ್ನು ಕೊಟ್ಟಿರ್ತೀನಿ, ಈ ಗ್ರೀನ್ ಸ್ಕ್ರೀನ್ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಈಗ ತಿಳಿಸ್ಕೊಡ್ತೀನಿ ಯಾವ ರೀತಿ ಅದನ್ನು ಕ್ರಿಯೇಟ್ ಮಾಡೋದು ಅಂತ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ನಮ್ಮ ಕೈನ್ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಕೇರ್ಫುಲ್ ಆಗಿ ನೋಡಿ, ನಿಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನಾನು ಕೊಡ್ತಾ ಇರ್ತೀನಿ ಯಾವ್ದು ಯಾವ ಥರ ಮಾಡಬೇಕು ಅಂತ. ಸೊ ಈ ವಿಡಿಯೋನ ಎಂಡ್ವರೆಗೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗೆ ನೀವೊಂದು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್, ನಮ್ಮ ವಿಡಿಯೋಗೆ ಸಪೋರ್ಟ್ ಆಗಿರುತ್ತೆ. ಸೊ ನಾನೇನು ಮಾಡ್ತೀನಿ, ಈಗ ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡ್ತೀನಿ, 16:9 ಆಸ್ಪಿರೇಷೋ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಾನೀಗ 16:9 ಆಸ್ಪಿರೇಷೋ ಕ್ಲಿಕ್ ಮಾಡಿದ್ದೀನಿ. ಈಗ ನಾನೇನು ಮಾಡ್ತೀನಿ, ಮೀಡಿಯಾ ತಗೊತೀನಿ. ಸೊ ಮೀಡಿಯಾದಲ್ಲಿ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಲೇಯರ್ ನಾನು ಏನು ಮಾಡ್ತೀನಿ, ಮೀಡಿಯಾ ಲೇಯರ್ನ 1 ಮಿನಿಟ್ವರೆಗೂ ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಸೊ ಈಗ 1 ಮಿನಿಟ್ ಲೇಯರ್ ನಮಗೆ ಆ್ಯಡ್ ಆಗಿದೆ. ಸೊ ಮತ್ತೆ ನಾವೇನು ಮಾಡಬೇಕು, ನಾನೇನು ಮಾಡ್ತೀನಿ, ಲೇಯರ್ಗೆ ಹೋಗ್ತೀನಿ, ಮೀಡಿಯಾ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಫಸ್ಟ್ ಗ್ರೀನ್ ಸ್ಕ್ರೀನ್ ವಿಡಿಯೋನ ಆ್ಯಡ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್ ನೋಡ್ಬೋದು, ಇದನ್ನು ನಾನು ಡ್ರ್ಯಾಗ್ ಮಾಡ್ಕೊತೀನಿ ನೀಟಾಗಿ ಫುಲ್ ಸ್ಕ್ರೀನಿಗೆ ಬರೋವರೆಗೂ. ಸೊ ಫ್ರೆಂಡ್ಸ್ ನೋಡ್ಬೋದು ನೀವೀಗ ನಮಗೆ ಎಲ್ಲಿ ಈ ಗ್ರೀನ್ ಸ್ಕ್ರೀನ್ ವಿಡಿಯೋ ಎಲ್ಲಿವರೆಗೂ ಇದೆ ಅಲ್ಲಿಗೆ ನಾನು ಕಟ್ ಮಾಡ್ಕೊತೀನಿ. ಸೊ ಇಲ್ಲಿಗೆ ನನಗೀಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಫಿಟ್ ಆಗಿದೆ ಗ್ರೀನ್ ಸ್ಕ್ರೀನ್ ವಿಡಿಯೋ ಅನ್ನೋದು. ಸೊ ಈಗ ನಾನೇನು ಮಾಡ್ತೀನಿ, ಫೋಟೋಗಳನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಆ ಫೋಟೋಗಳನ್ನ ಆ್ಯಡ್ ಮಾಡ್ಕೋಬೇಕು ಅಂದರೆ ಮತ್ತೆ ಲೇಯರ್ಗೆ ಹೋಗ್ತೀನಿ, ಮೀಡಿಯಾ, ಡೌನ್ಲೋಡ್ಸ್ನಲ್ಲಿ ನನಗೆ ಯಾವ ಫೋಟೋ ಬೇಕು ಆ ಫೋಟೋ ನಾನು ಆ್ಯಡ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ನಾನೇನು ಮಾಡ್ತೀನಿ, ಇದನ್ನು ಸೊ ಬಿಗ್ ಮಾಡ್ತೀನಿ. ಸೊ ನನಗೆ ಇದು ಹಿಂದಕ್ಕೆ ಹೋಗ್ಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಅಡ್ಜಸ್ಟ್ಮೆಂಟ್ ಆಗೋ ಥರ ಮಾಡ್ಕೊತೀನಿ. ಸೊ ನಾನು ಈ ಲೇಯರ್ನ ಎಷ್ಟು ಮಾಡ್ಕೊತೀನಿ, 15 ಸೆಕೆಂಡ್ಸ್ ತೊಗೊತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಸೊ ನಾನು ಇದು 15 ಸೆಕೆಂಡ್ಸ್ ಬರೋವರೆಗೂ ಇದನ್ನು ತೊಗೊಳ್ತೀನಿ. ಸೊ ನಾನೇನು ಮಾಡ್ತೀನಿ, ಈ ಲೇಯರ್ ಸೆಲೆಕ್ಟ್ ಮಾಡ್ತೀನಿ, ಈ 3 ಲೈನ್ಸ್ 3 ಡಾಟ್ಸ್ ಸೆಂಟ್ ಬ್ಯಾಕ್. ಸೊ ಈಗ ನನಗೆ ಬ್ಯಾಕ್ ಹೊಂಟೋಗಿದೆ. ಸೊ ಇದರಲ್ಲಿ ನಾವು ಗ್ರೀನ್ ಸ್ಕ್ರೀನ್ ತೆಗಿಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಈ ಲೇಯರ್ ಸೆಲೆಕ್ಟ್ ಮಾಡ್ಕೊತೀನಿ, ಇಲ್ಲಿ ಕ್ರೋಮಾ ಕೀ ಬರ್ತೀನಿ. ಸೊ ಕ್ರೋಮಾ ಕೀ ಎನೇಬಲ್ ಮಾಡ್ತೀನಿ. ಸೊ ಕ್ರೋಮಾ ಕೀ ಎನೇಬಲ್ ಮಾಡ್ತಿದ್ದಾಗೆ ಮೇಲ್ಗಡೆ 28 ಇದೆ, ಅದನ್ನು ನಾನೇನು ಮಾಡ್ತೀನಿ, 32 ಮಾಡ್ತೀನಿ. ಸೊ ಮೇಲ್ಗಡೆ 32, ಕೆಳಗೆ ಏನು ಮಾಡ್ತೀನಿ, 62 ಮಾಡ್ತೀನಿ. ಸೊ ಮೇಲ್ಗಡೆ 32, ಕೆಳಗೆ 62. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಇಷ್ಟು ಎಕ್ಸಿಟಾಗಿ ಈ ವಿಡಿಯೋ ಗ್ರೀನ್ ಸ್ಕ್ರೀನ್ ರಿಮೂವ್ ಆಗಬೇಕು ಅಂದರೆ ಇಷ್ಟು ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಗ್ರೀನ್ ಸ್ಕ್ರೀನ್ ಅದು ರಿಮೂವ್ ಆಗುತ್ತೆ. ಸೊ ನೋಡ್ತಾ ಇಲ್ಲ ಫ್ರೆಂಡ್ಸ್, ಓಕೆ ಕೊಟ್ಬಿಡ್ತೀನಿ. ಸೊ ಈಗ ನಾನೇನು ಮಾಡ್ತೀನಿ, ನಿಮಗೆ ಈ ಥರ ಆ್ಯಡ್ ಆಗಿದೆ. ಇದು 15 ಸೆಕೆಂಡ್ಸು ಈ ಫಸ್ಟು ಇಮೇಜ್ ತೊಗೊಂಡಿದ್ದೀನಿ. ಮತ್ತು ಲೇಯರ್ಗೆ ಹೋಗ್ತೀನಿ, ಮೀಡಿಯಾ, ಮತ್ತು ನಾನೇನು ಮಾಡ್ತೀನಿ, ಮತ್ತು ಫೋಟೋ ಆ್ಯಡ್ ಮಾಡ್ಕೊತೀನಿ. 15 30 ಆಗುತ್ತೆ. 30 ಸೆಕೆಂಡ್ಸ್ಗೆ ಕರೆಕ್ಟಾಗಿ ಒಂದೊಂದು ಫೋಟೋನು 15 ಸೆಕೆಂಡ್ಸ್ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಫೋಟೋ ಬಂದಿದೆ, ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ, 3 ಡಾಟ್ಸ್ ಬ್ರಿಂಗ್ ಟು ಬ್ಯಾಕ್. ಈಗೇನಾಗುತ್ತೆ, ಲೇಯರ್ಗೆ ಒಳಗೆ ಹೊಂಟೋಗುತ್ತೆ. ನಮಗೆ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಿದ್ದೀವಲ್ಲ, ಸೊ ಅದರಿಂದ ಈ ಥರ ಬರುತ್ತೆ. ಮತ್ತೆ ಲೇಯರ್ಗೆ ಹೋಗ್ತೀನಿ, ಮೀಡಿಯಾ, ಇನ್ನೊಂದು ಫೋಟೋನ ಆ್ಯಡ್ ಮಾಡ್ಕೊತೀನಿ ನಾನು. ಸೊ ಮತ್ತೆ ಈ ಫೋಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಮಾಡ್ತೀನಿ 31 15 45. ಸೊ ಎಕ್ಸಿಟಾಗಿ 42 ತೊಗೊಂಡಿದ್ದೀನಿ, ಪರವಾಗಿಲ್ಲ. ಮತ್ತು ಇನ್ನೊಂದು ಲೇಯರ್ಗೆ ಹೋಗ್ತೀನಿ, ಮತ್ತು ಇನ್ನೊಂದು ಫೋಟೋನ ನಾನು ಆ್ಯಡ್ ಮಾಡ್ಕೊತೀನಿ. ಸೊ ಈಗ ಇನ್ನೊಂದು ಫೋಟೋನ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲಿಗೆ ಬೇಕು ಅಲ್ಲಿವರೆಗೂ ಇದನ್ನು ಡ್ರ್ಯಾಗ್ ಮಾಡ್ಕೊತೀನಿ ನಾನು. ಸೊ ಫ್ರೆಂಡ್ಸ್, ಇಷ್ಟಾಗಿದೆ. ಸೊ ಇದನ್ನು ನಾವೇನು ಮಾಡಬೇಕು, ಬಿಗ್ ಮಾಡ್ಕೊತೀನಿ, ಸೆಂಟ್ ಟು ಬ್ಯಾಕ್. ಸೊ ಇಷ್ಟ ಆಯಿತು. ಸೊ ಮತ್ತು ಈ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಡ್ರ್ಯಾಗ್ ಮಾಡ್ತೀನಿ. ನಿಮಗೆ ಕರೆಕ್ಟಾಗಿ ಆ ಫ್ರೇಮ್ ಒಳಗೆ ಕೂತ್ಕೊಳ್ಳೋ ಥರ ನೀವು ನೋಡ್ಕೋಬೇಕು. 3 ಲೈನ್ಸ್ ಸೆಂಟ್ ಬ್ಯಾಕ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಪರ್ಫೆಕ್ಟಾಗಿ ಫೋಟೋಗಳನ್ನು ಆ್ಯಡ್ ಆಗಿದೆ. ಸೊ ಈ ಫೋಟೋಗಳಿಗೆ ಬ್ಲಿಂಕಿಂಗ್ ಎಫೆಕ್ಟ್ ಕೊಡ್ತೀನಿ. ಸೊ ನಾನೇನು ಮಾಡ್ತೀನಿ, ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಓವರ್ ಆಲ್ ಆ್ಯನಿಮೇಷನ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಪಲ್ಸ್ ಅಂತ ಇದೆ. ಸೊ ಈ ರೀತಿ ಬ್ಲಿಂಕ್ ಆಗ್ತಾ ಇರುತ್ತೆ. ಇದೊಂದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಸೊ ಮತ್ತು ಈ ಫೋಟೋ ಸೆಲೆಕ್ಟ್ ಮಾಡ್ಕೊಡ್ತೀನಿ, ಓವರ್ ಆಲ್ ಆ್ಯನಿಮೇಷನ್ ಪಲ್ಸ್ ಅಂತ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಮತ್ತು ಇನ್ನೊಂದು ಫೋಟೋ, ಓವರ್ ಆಲ್ ಆ್ಯನಿಮೇಷನ್ ಪಲ್ಸ್. ಓಕೆ. ಸೊ ಲಾಸ್ಟ್ ಫೋಟೋ, ಓವರ್ ಆಲ್ ಆ್ಯನಿಮೇಷನ್ ಪಲ್ಸ್.
ಸೊ ಈಗ ಇಷ್ಟು ಕೊಟ್ಟಿದ್ದೀನಿ ನಾನು. ಸೊ ನಿಮಗೀಗ ನಾನೇನು ಮಾಡ್ತೀನಿ, ಈ ಗ್ರೀನ್ ಸ್ಕ್ರೀನಲ್ಲಿರೋ ಆಡಿಯೋನ ಮ್ಯೂಟ್ ಮಾಡ್ತೀನಿ. ಸೊ ಓಕೆ, ಈಗ ಮತ್ತೆ ಮ್ಯೂಸಿಕ್ ಯಾವ ಥರ ಆ್ಯಡ್ ಮಾಡೋದಂತೂ ನಾನು ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಾನು ಈಗ ಎಫೆಕ್ಟೆಲ್ಲ ಕೋಟ್ ಆಗಿದೆ. ಈಗ ಆಡಿಯೋಗೆ ಹೋಗ್ತೀನಿ. ಆಡಿಯೋನಲ್ಲಿ ನಮ್ಮ ಫೋಲ್ಡರ್ನಲ್ಲಿ ನಿಮ್ಮ ಯಾವ ಮೂವಿ ಆಡಿಯೋ ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ನಾನೇನು ಮಾಡ್ತೀನಿ, ಸೊ ಫ್ರೆಂಡ್ಸ್, ಈಗ ನೋ ಕಾಪಿರೈಟ್ ಸೌಂಡು ಇದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಮ್ಯೂಸಿಕನ್ನು ಆ್ಯಡ್ ಮಾಡಿದ್ದೀನಿ. ಸೊ ನಾನೇನು ಮಾಡ್ತೀನಿ, ಸೊ ನನಗೆ ಎಲ್ಲಿಂದ ಬೇಕು ಈ ಮ್ಯೂಸಿಕ್ಕು ಅನ್ನೋದ್ರ ಬಗ್ಗೆ ನಾನೇನು ಮಾಡ್ತೀನಿ, ಇದನ್ನು ಮ್ಯೂಸಿಕನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನೀವು ನೋಡ್ಬೋದು. ಸೊ ಮ್ಯೂಸಿಕ್ಕು ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ನಾನೇನು ಮಾಡ್ತೀನಿ, ಇದನ್ನು ಟ್ರಿಮ್ ಮಾಡ್ಕೊತೀನಿ. ಸೊ ಅಲ್ಲಿಂದ ಮ್ಯೂಸಿಕನ್ನು ಸ್ಟಾರ್ಟ್ ಆಗುತ್ತೆ, ನಮಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನಾನೇನು ಮಾಡ್ತೀನಿ, ಈಗ ಪ್ಲೇ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದಿಲ್ಲ ಎಷ್ಟು ಅದ್ಭುತವಾಗಿ ಸಿಂಪಲ್ಲಾಗಿ ಎಫೆಕ್ಟ್ ಅನ್ನೋದು ಆ್ಯಡ್ ಆಗಿದೆ. ವಿತ್ ಮ್ಯೂಸಿಕ್ ಜೊತೆ ನಮಗೆ ವಿಡಿಯೋನ ಪ್ಲೇ ಆಗ್ತಿದೆ ಫ್ರೆಂಡ್ಸ್. ಸೊ ನೋಡ್ತಿರಲ್ಲ ಫ್ರೆಂಡ್ಸ್, ಈ ರೀತಿ ಸಿಂಪಲ್ಲಾಗಿ ನೀವು ನಿಮ್ಮ ಫೋಟೋಗಳಿಗೆ ಈ ರೀತಿ ಆ್ಯನಿಮೇಷನ್ ವಿತ್ತು ಕೈನ್ ಮಾಸ್ಟರ್ನಲ್ಲಿ ಒಳ್ಳೆ ಆರ್ಟ್ ಎಫೆಕ್ಟ್ನಲ್ಲಿ ನೀವು ವೀಡಿಯೋಗಳನ್ನು ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ವೀಡಿಯೋ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ಪ್ರತಿಯೊಬ್ಬರೂ ಲೈಕ್ ಮಾಡಿ ಫ್ರೆಂಡ್ಸ್. ಇಂಥ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸು ನಮ್ಮ ಚಾನಲ್ನಲ್ಲಿ ಇದೆ, ಒಂದ್ಸಲ ವಿಸಿಟ್ ಮಾಡಿ. ಹಾಗೆ ಪ್ರತಿಯೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡ್ತಾ ಇಲ್ಲ ಇಷ್ಟು ಬಂದಿದೆ. ಸೊ ನಾನೇನು ಮಾಡ್ತೀನಿ, ಟ್ರಿಮ್ ಮಾಡಿಬಿಡ್ತೀನಿ, ಇದನ್ನು ಟ್ರಿಮ್ ಮಾಡ್ತೀನಿ. ಈಗ ಮತ್ತೆ ಏನು ಮಾಡ್ತೀನಿ, ಬ್ಯಾಕ್ ಬರ್ತೀನಿ, ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊತೀನಿ, ಶೇರ್ ವಯಾ ಎಕ್ಸ್ಪೋರ್ಟ್. ಸೊ ಎಕ್ಸ್ಪೋರ್ಟ್ ಇದು ಕೊಟ್ಟ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ವಿಡಿಯೋ ಅನ್ನೋದು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ನೋಡ್ಬೋದು, ಈಗ ಪ್ರಿವ್ಯೂ ಬರ್ತಾ ಇದೆ. ಈ ರೀತಿ ಸಿಂಪಲ್ ಆಗಿ ನಿಮ್ಮ ಫೋಟೋಗಳಿಗೆ ಆನಿಮೇಷನ್ ಎಫೆಕ್ಟ್ ಕೊಟ್ಬಿಟ್ಟು ಒಂಥರ ಅದ್ಭುತವಾದ ಎಫೆಕ್ಟ್ ವಿಡಿಯೋಗಳನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ಇದರ ಲಿಂಕ್ಗಳನ್ನು ನಿಮ್ಗೆ ಸಿಗಲಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನನಗೆ ಮೆಸೇಜ್ ಮಾಡಿ, ಪ್ರತಿಯೊಬ್ಬರಿಗೆ ಲಿಂಕನ್ನು ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.